ನಮ್ಮ ಜಾನಪದ ತವರೂರು ಚಾಮನಗರ ಜಿಲ್ಲೆ, ಕೇರಳ ಹಾಗೂ ತಮಿಳುನಾಡು ಗಡಿ ಪ್ರದೇಶಗಳಿಗೆ ಹೊಂದಿಕೊಂಡಿದೆ. ಈ ಭಾಗ ಅರಣ್ಯ ಪ್ರದೇಶವನ್ನೇ ಹೊಂದಿದೆ. ಇಲ್ಲಿನ ಕಲೆ, ನೃತ್ಯ, ಜನಪದ ಹಾಡುಗಳು ಮತ್ತು ಸ್ಥಳೀಯ ಆಚರಣೆಗಳಿಂದ ಗುರುತಿಸಬಹುದು. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಅಡಿಯಲ್ಲಿ ನಗರಾಭಿವೃದ್ಧಿ ಮತ್ತು ಪೌರಾಡಳಿತ ನಿರ್ದೇಶನಾಲಯ ಇಲಾಖೆಗಳ ಅಡಿಯಲ್ಲಿ ಅಮೃತ್ ಮಿತ್ರ ಯೋಜನೆಗಳ ಮುಖಾಂತರ ನಗರಸಭೆ ವ್ಯಾಪ್ತಿಗೆ ಬರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಉದ್ಯಾನವನವನ್ನ ಅಲ್ಲಿನ ಸ್ಥಳೀಯ ಶ್ರೀ ಲಕ್ಷ್ಮೀ ಸ್ವಸಹಾಯ ಮಹಿಳಾ ಸಂಘದಿಂದ ಗಿಡಮರಗಳಿಗೆ ನೀರು ಹಾಕುವುದು, ಹೊಸ ಗಿಡಗಳನ್ನು ನೆಡುವುದು, ಉತ್ತಮ ವಾತಾವರಣವನ್ನು ಸೃಷ್ಟಿ ಮಾಡಿ ಸ್ವಚ್ಛವಾಗಿ ಇಡುವಂಥದ್ದು. ಇದರಿಂದ ಹಿರಿಯ ನಾಗರಿಕರಿಗೆ, ಯುವಕರಿಗೆ, ಪುಟಾಣಿಗಳಿಗೆ ಉದ್ಯಾನವನದಲ್ಲಿ ಸಮಯ ಕಳೆಯುವುದಕ್ಕೆ ಯೋಗ್ಯವಾಗಿದೆ. ನಮ್ಮ ಸ್ವಸಹಾಯ ಸಂಘ ಶ್ರೀಲಕ್ಷ್ಮಿ ಸ್ವಸಹಾಯ ಮಹಿಳಾ ಸಂಘ ಅಮೃತ ಮಿತ್ರ 2 ಇಂದ ನಮಗೆ ಅನುಕೂಲ ಆಗಿದೆ. ಇದು ಪಾರ್ಕ್ ನಿರ್ವಹಣೆ ಕೆಲಸದ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದರಿಂದ ಬರುವ ಅನುದಾನದಿಂದ ನಮ್ಮ ಮಕ್ಕಳು ಶಿಕ್ಷಣಕ್ಕೆ ಮತ್ತು ನಮ್ಮ ಬಿದಿರು ಕಸಬು ಮಾಡ್ತಾ ಇದ್ದೀವಿ, ಅದಕ್ಕೂ ನಾವು ಬಂಡವಾಳವಾಗಿ ತಗೊಂಡಿದ್ದೀವಿ. ಇದರಿಂದ ನಮಗೆ ಹೆಚ್ಚಿನಾಗಿ ಉಪಯೋಗ ಆಗಿದೆ. ನಾವು ಪಾರ್ಕ್ ನಿವಾರಣೆ ಮಾಡೋದ್ರಿಂದ ನಮ್ಗೆ ತುಂಬ ಸಂತೋಷ ಆಗಿದೆ. ನಮ್ಮನ್ನು ಬಡತನ ಎಲ್ಲ ನಾವು ನಿಭಾಯಿಸ್ಕೊಂಡು ಹೆಂಗೋ ಅನುಭವಿಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ನನ್ನ ಹೆಸರು ಚಂದ್ರರಾಜಮ್ಮ ಅಂತ, ಸ್ವಸಹಾಯ ಸಂಘದಿಂದ ಶ್ರೀಲಕ್ಷ್ಮಿ ಸಂಘದ ನಮ್ಮ ಪಾರ್ಕಿಂದ ನಮ್ಗೆ ಉಪಯೋಗ ಐತೆ ಸರ್. ನನ್ನ ಹೆಸರು ಶಾಂತಮ್ಮ. ನಮ್ಮ ಸ್ವಸಹಾಯ ಸಂಘದ ಹೆಸರು ಶ್ರೀಲಕ್ಷ್ಮಿ ಸ್ವಸಹಾಯ ಸಂಘದಿಂದ ನಾನು ಸದಸ್ಯರಾಗಿದ್ದೀನಿ. ಈಗ ಅಮೃತ್ ಮಿತ್ರ 2.0 ಇಂದ ನಾವು ಪಾರ್ಕ್ ನಿರ್ವಹಣೆ ಮಾಡ್ತಾ ಇದ್ದೀವಿ. ಇದು ಪಾರ್ಕ್ಗೆ ಮುಂಚೆ ಅಷ್ಟು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತಾ ಇರಲಿಲ್ಲ. ಸೊ ಈಗ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಶ್ರೀಲಕ್ಷ್ಮಿ ಸಂಘದವರು. ಸೊ ಇವ್ರಿಗೆ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು 18 ವರ್ಷಗಳ ನಂತರ ಇಲ್ಲಿ ಪಾರ್ಕನ್ನು ಮಾಡಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಅಮೃತ್ 2.0 ಏನೋ ಒಂದು ಅಡಿನಲ್ಲಿ ಇವತ್ತು ಕೆಲಸ ಮಾಡ್ಲಿಕ್ಕೆ ಬಂದಿದ್ದಾರೆ. ನಾವು ಸಂಪೂರ್ಣವಾಗಿ ಅವ್ರನ್ನ ಮತ್ತೊಮ್ಮೆ ನಾನು ಆ ಒಂದು ಕೆಲಸಕ್ಕೆ ಶ್ಲಾಘನೀಯ ಮಾಡ್ತಾ ಇದ್ದಾನೆ. ನಾವು ದಿನ ಡೈಲಿ ಸಾಯಂಕಾಲ ವಾಕಿಂಗ್ ಬರ್ತೀವಿ. ಮೊದಲೆಲ್ಲ ಚೆನ್ನಾಗಿರಲಿಲ್ಲ, ಇಲ್ಲಿ ಕ್ಲೀನೆಸ್ ಇರಲಿಲ್ಲ, ಇವಾಗ ಚೆನ್ನಾಗಿದೆ. ಮೊದಲು ಬಂದಾಗ ಪಾರ್ಕು ತುಂಬ ಕೆಟ್ಟಾಗಿತ್ತು, ಸ್ವಚ್ಛತೆ ಇರಲಿಲ್ಲ. ಈಗ ಶ್ರೀಲಕ್ಷ್ಮಿ ಮಹಿಳಾ ಸಂಘದಿಂದ ತುಂಬ ಸ್ವಚ್ಛತೆನೇ ಕಾಪಾಡಿದ್ದಾರೆ. ಇಲ್ಲಿ ಈ ಒಂದು ಸಂಘ ಅಮೃತ್ ಯೋಜನೆ ಅಡಿಯಲ್ಲಿ ಕೆಲ ದಿನಗಳಿಂದ ಏನು ಮಹಿಳಾ ಸಹಾಯ ಸಂಘದವರು ಈ ಒಂದು ಸ್ವಚ್ಛತೆ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇದು ಪರಿಪೂರ್ಣವಾಗಿ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ಒಂದು ಯೋಜನೆಯನ್ನು ತಂದಿರೋಂಥ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಅಮೃತ ಮಿತ್ರ ಈ ಯೋಜನೆ ಅಡಿಯಲ್ಲಿ ನನ್ನ ಒಂದು ಒಪಿನಿಯನ್ ಜೊತೆಗೆ ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇಂಥ ಯೋಜನೆಗಳು ಜಾರಿಗೆ ತಂದಿರೋದ್ರಿಂದ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ನಿಜಕ್ಕೂ ಇದರಿಂದ ತುಂಬ ಅನುಕೂಲ ಆಗ್ತಿದೆ. ಸ್ವಸಹಾಯ ಸಂಘಗಳು ಈ ಮೂಲಕ ಜನಮಾಸದಲ್ಲಿ ಪರಿಚಿತರಾಗಿ ಉತ್ತಮ ಕೆಲಸಗಳನ್ನು ಮಾಡಿ ದೇಶದ ಅಭಿವೃದ್ಧಿಯಲ್ಲಿ ಟೋಕ ಕಟ್ಟಿ ಇರುವಂತಾಗಲಿ ಎಂಬುದೇ ಪುರಸಭೆಯ ಉದ್ದೇಶ.